ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ರೆಗ್ಯುಲರ್ ದೋಸೆ ತಿಂದು ಬೋರ್ ಆಗ್ತಾ ಇದೆಯಾ? ಇಲ್ಲ ಅಂದರೆ ಅದೇ ದೋಸೆ ತಿನ್ನೋದ್ರಿಂದ ಹೊಟ್ಟೆ ಗ್ಯಾಸ್ ಆಗ್ತಾ ಇದೆ. ಏನಪ್ಪ ಮಾಡೋದು? ದೋಸೆ ತಿನ್ನೋಕ್ಕೂ ಇಷ್ಟ, ಆದರೆ ದೋಸೆ ತಿನ್ನೋದನ್ನ ಬಿಡೋಕ್ಕೂ ಆಗಲ್ಲ. ತಿಂದರೆ ಗ್ಯಾಸು, ಹೊಟ್ಟೆ ಉಬ್ರ ಬರುತ್ತೆ, ಈ ಥರ ಎಲ್ಲ ಸಮಸ್ಯೆ ಇರುವಾಗ ಇವತ್ತು ನಾನು ನಿಮಗೊಂದು ತುಂಬ ವಿಶೇಷವಾದ ಬ್ರೆಡ್ ದೋಸಾನ ಹೇಳ್ಕೊಡ್ತಾ ಇದ್ದೀನಿ. ಈ ದೋಸೆಯಲ್ಲಿ ನಾವು ಉದ್ದಿನಬೇಳೆ ಬಳಸೋದಿಲ್ಲ. ಉದ್ದಿನಬೇಳೆ ಬಳಸೋದ್ರಿಂದ ನಮಗೆ ಹೊಟ್ಟೆ ಉಬ್ರ ಬರೋದು ಆ ಥರ ಎಲ್ಲ ಆಗುತ್ತೆ. ಈ ದೋಸೆ ಮಾಡೋದ್ರಿಂದ ಆ ಥರ ಎಲ್ಲ ಏನೂ ಆಗಲ್ಲ. ಈ ದೋಸಕ್ಕೆ ಬೇಕಾಗಿರೋ ಸಾಮಗ್ರಿಗಳು 3 ಲೋಟ ಅಕ್ಕಿ. ನಾನಿಲ್ಲಿ 3 ಕಪ್ ತಗೊಂಡಿದ್ದೀನಿ. 3 ಕಪ್ಪು ಅಕ್ಕಿ, ನೀವು ಯಾವ್ದು ಬೇಕಿದ್ರೂ ಅಕ್ಕಿ ತಗೋಬಹುದು. ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಈ 3 ಕಪ್ ಅಕ್ಕಿಗೆ ನಾವು ಇನ್ನೂ 4 ಸ್ಪೆಷಲ್ ಇಂಗ್ರೀಡಿಯೆಂಟ್ ಅನ್ನ ಹಾಕೋಣ. 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ರೆಡ್ ರೈಸ್, 1 ಸ್ಪೂನು ತೊಗರಿಬೇಳೆ, 1 ಸ್ಪೂನು ಚೆನ್ನಂಗಿ ಬೇಳೆ. ಇವಷ್ಟನ್ನು ಹಾಕಿ ನಾವು ಚೆನ್ನಾಗಿ ಒಂದು 4-5 ಸತಿ ತೊಳೆಯೋಣ. ಯಾಕಂದ್ರೆ ಅಕ್ಕಿಯಲ್ಲಿ ತುಂಬಾ ಡಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿ ತೊಳೆದು ಅಕ್ಕಿ ನೀರು ತಿಳಿಯಾಗಿ ಬರೋವರೆಗೂ ನಾವು ಚೆನ್ನಾಗಿ ತೊಳ್ಕೋಬೇಕು. ತೊಳ್ಕೊಂಡ್ ಆದ್ಮೇಲೆ ನಾವು ಇದಕ್ಕೆ ಇನ್ನೂ 2 ಇಂಗ್ರೀಡಿಯೆಂಟ್ ಅನ್ನ ಹಾಕೋಣ. ಸ್ವಲ್ಪ ನೀರು ಹಾಕಿ ಅದು ನೆನೆಯೋವರೆಗೂ, ನೆನೆಯಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕೋಣ. ಅದರ ನಂತರ ನಾವಿಲ್ಲಿ 1/4 ಸ್ಪೂನು ಮೆಂತೆ ಕಾಳನ್ನ ಹಾಕೋಣ. ಮೆಂತೆ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಇನ್ನೂ 1 ಸ್ಪೂನ್ ಜಾಸ್ತಿ ಕೂಡ ಹಾಕೋಬಹುದು. ಇದ್ರ ಜೊತೆಗೆ ನಾವು 1 ಸ್ಪೂನು ಹವೀಜ ಅಂದ್ರೆ ಕೊತ್ತಂಬರಿ ಬೀಜನೂ ಕೂಡ ಹಾಕೋತಾ ಇದ್ದೀವಿ. ಇವುಗಳನ್ನೆಲ್ಲ ನಾವು ಒಂದು 4ರಿಂದ 6 ತಾಸು ನೆನೆಯಕ್ಕೆ ಬಿಡಬೇಕು. ಅದರ ನಂತರ ನಾವಿಲ್ಲಿ ಸೇಮ್ ಅಳತೆ ಅದೇ ಬೊಟ್ಲಿಂದ, ಅಕ್ಕಿ ತಗೊಂಡಿರೋ ಬಟ್ಲಿಂದ 3 ಬೊಟ್ಲು ಚುಮ್ಮರಿ, ಮಂಡಾಳು, ಪಫ್ಡ್ ರೈಸ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ತಗೊಂಡು ಅದನ್ನ ಒಂದು ಅರ್ಧ ಗಂಟೆ ನೆನೆ ಹಾಕಿ ಅದರ ನಂತರ ಅದನ್ನ ಸ್ಕ್ವೀಸ್ ಮಾಡಿ, ಅಂದ್ರೆ ಚೆನ್ನಾಗಿ ನೀರನ್ನ ಹಿಂಡಿ ಎತ್ತಿಟ್ಕೋಬೇಕು. ಅದರ ನಂತರ ನಾವು ಎಲ್ಲಾನು ಮಿಕ್ಸರ್ ಹಾಕೊಂಡು ಇಡ್ಲಿ ಹಿಟ್ಟು, ದೋಸಾ ಹಿಟ್ಟು ಯಾವ ತರ ಬರುತ್ತೆ ಆ ತರ ನಾವು ದೋಸಾ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಅದನ್ನ ಓವರ್ ನೈಟ್ ಫರ್ಮೆಂಟ್ ಆಗೋಕ್ಕೆ ಬಿಟ್ಟ ನಂತರ ನಮಗೆ ಇಲ್ಲಿ ರುಚಿಕರವಾದ ದೋಸೆ ತಿನ್ನೋದಿಕ್ಕೆ ರೆಡಿ ಆಗುತ್ತೆ. ಇದು ಬ್ರೆಡ್ ದೋಸೆ. ಇದು ತುಂಬಾ ಕ್ರಿಸ್ಪಿ ತರ ಬರಲ್ಲ, ತುಂಬಾ ಮೆತ್ತಗೆ ಸ್ಮೂತ್ ಆಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ನೀವು ಇದನ್ನ ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಂತಹ ವಿಡಿಯೋಗಳಿಗಾಗಿ ದ ನಾಲೆಜ್ ಕಿಚನ್ ವಿತ್ ಪಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗಾಗಿ ಇಂಥ ವಿಡಿಯೋಗಳನ್ನ ನಾನು ಆಗಾಗ ತರ್ತಾ ಇರ್ತೇನೆ. ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ನಿಮ್ಮ ಕಮೆಂಟ್ ಮೇಲೇನೆ ನಾನು ನೆಕ್ಸ್ಟ್ ರೆಸಿಪಿನ ಯಾವ ತರ ಪ್ರಿಪೇರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಇದ್ದದ್ರಲ್ಲೇ ಒಳ್ಳೆ ರೆಸಿಪಿನ ನಿಮಗೆ ಕೊಡೋ ಪ್ರಯತ್ನನ ನಾನು ಮಾಡ್ತೀನಿ.